ಕಂಡೆನ್ಸರ್ ಮೈಕ್ಗಿಂತನೂ 50% ಜಾಸ್ತಿ ಪವರನ್ನು ಎಂಥ ಮೊಬೈಲ್ ಇದ್ದರೂ ಕೂಡ ಅದರಲ್ಲಿ ಅಳವಡಿಸಿರ್ತಾರೆ. ಇದಂತೂ 100%. ನೀವು ಬೇಕಾದರೆ ಚೆಕ್ ಮಾಡಿ. ಯಾರೋ ಒಂದು ಮೈಕ್ ತೊಗೊಂಡಿದ್ದಾರೆ ಮಾಡಿದ್ದಾರೆ ಅಂತಂದಾಗ ಅದು ಶೋಪ್ಗೆ ಮಾತ್ರ ಅಂತ ನೀವು ತಿಳ್ಕೊಂಬಿಡ್ಬೇಕು. ಈಗೆಲ್ಲ ಹಾರ್ಡ್ವೇರ್ ಎಕ್ಸೆಸರೀಸ್ ಕೆಲಸ ಹೋಯಿತು. ಎಲ್ಲ ಮೊಬೈಲಲ್ಲೇ ಇನ್ಬಿಲ್ಟ್ ಏನಂದರೆ ಆ್ಯಪ್ಸಲ್ಲೇ ನಿಮಗೆ ಎಲ್ಲ ಕೊಟ್ಟಿರ್ತಾರೆ ಇನ್ಸ್ಟ್ರೂಮೆಂಟ್ಸ್. ಅದನ್ನು ನೀವು ಹುಡುಕಬೇಕಷ್ಟೆ. ಎಲ್ಲವೂ ಸಾಧ್ಯ ಇದೆ ಮೊಬೈಲ್ನಲ್ಲಿ, ಎಲ್ಲವೂ ಬಂದಿದೆ. ಟೆಲಿಪ್ರಾಂಪ್ಟರ್ ಬಂದಿದೆ, ನೋಟ್ಗಳನ್ನು ಮಾಡೋಕ್ಕೆ ಬಂದಿದೆ. ಆಮೇಲೆ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಿಂದು ಏನಂದರೆ ಅನ್ನೆಸೆಸರಿ ಆ್ಯಪ್ಗಳನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಎಂಥದ್ದು ಅಂತಂದರೆ ಕೆಲವೊಂದಿದೆ. ಏನಂದರೆ ಈಗ ಇದು ಕ್ಯಾಲ್ಕುಲೇಟ್ರ್. ಆ ಕ್ಯಾಲ್ಕುಲೇಟರ್ ಏನಾಗುತ್ತೆ ಅಂತಂದರೆ, ನೀವು ಕ್ಯಾಲ್ಕುಲೇಟರ್ನ ಗೂಗಲಲ್ಲಿ ಡೈರೆಕ್ಟ್ ನೀವು ಕ್ಯಾಲ್ಕುಲೇಟರ್ ತೊಗೊಂಡ್ರೆ ಕ್ಯಾಲ್ಕುಲೇಟರ್ ಅಲ್ಲೇ ಓಪನ್ ಆಗುತ್ತೆ. ನೀವು ಅನವಶ್ಯಕವಾಗಿ ನೀವು ಆ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ನಿಮ್ಮ ರ್ಯಾಮ್ ಮೆಮೊರಿನ ಅದು ಯೂಸ್ ಮಾಡ್ಕೊಳುತ್ತೆ ಮತ್ತು ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಾರಣದಿಂದ ನಿಮ್ಮ ಮೊಬೈಲ್ ಬ್ಯಾಟ್ರಿನೂ ಖಾಲಿ ಆಗುತ್ತೆ, ಮೊಬೈಲ್ ಹ್ಯಾಂಗ್ ಆಗೋ ಸಂಭವಗಳಿರ್ತವೆ. ಆಮೇಲೆ ಇನ್ನಿತರ ಪ್ರೊಸೆಸರ್ಗಳ ಮೇಲೆ ಜಾಸ್ತಿ ಒತ್ತಡ ಬೀಳುತ್ತೆ. ನಾನು ನುರಿತ ತಂತ್ರಜ್ಞಾನ ಅಲ್ಲ, ಆದರೂ ನನ್ನ ತಿಳಿದ ಮಟ್ಟಿಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆನಂತರದಲ್ಲಿ ಇನ್ನೊಂದು ಹೆಚ್ಚಿನ ವಿಷಯ ಏನು ಅಂತಂದರೆ, ಮೊಬೈಲ್ ಯೂಸ್ ಮಾಡುವಾಗ ಶಾರ್ಟ್ಕಟ್ಗಳನ್ನು ಬಳಸೋದನ್ನು ಕಲೀರಿ. ಯಾಕಂದರೆ ನೀವು ಮೊಬೈಲ್ ಆಪ್ರೇಟಿಂಗ್ ಸ್ಪೀಡ್ ಆಗಬೇಕು ಅಂದರೆ ಶಾರ್ಟ್ಕಟ್ ಯೂಸ್ ಮಾಡೋದು ಭಾಳ ಉತ್ತಮ. ಮೊದಲಿತ್ತು ಶಾರ್ಟ್ಕಟ್ ಯೂಸ್ ಮಾಡೋದ್ರಿಂದ ಪ್ರೊಸೆಸರ್ಗೆ ಜಾಸ್ತಿ ಹೊಡೆತ ಬೀಳುತ್ತೆ ಅಂತ. ಈಗ ಅಡ್ವಾನ್ಸ್ಡ್ ಆಗಿರೋದ್ರಿಂದ ನೀವು ಹೆಂಗೆ ಬೇಕಾದಂಗೆ ಯೂಸ್ ಮಾಡಿದ್ರು ಮೊಬೈಲ್ಗೆ ಯಾವುದೇ ತೊಂದರೆ ಆಗೋ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಆದಷ್ಟು ರ್ಯಾಮ್ ಫ್ರೀಯಾಗಿ ಇಟ್ಕೊಳ್ಳಿ. ಆಮೇಲೆ ಬ್ಯಾಕ್ಗ್ರೌಂಡು ಪ್ರೊಸೆಸಿಂಗನ್ನು ಏನು ಮಾಡಿ ಅಂತಂದರೆ ಓನ್ಲಿ ಎಕ್ಸೆಸ್ ಟೈಮಲ್ಲಿ, ಅಂದರೆ ಬಳಕೆ ಟೈಮಲ್ಲಿ ಮಾತ್ರ ಅಲೋ ಮಾಡಿ. ಉಳಿದ ಟೈಮಲ್ಲಿ ಬ್ಯಾಕ್ಗ್ರೌಂಡ್ ಪ್ರೊಸೆಸನ್ನು ಪ್ರೊಹಿಬಿಷನ್ ಮಾಡಿ ಅಷ್ಟೇ. ಆಮೇಲೆ ಮೊಬೈಲನ್ನು ನೀವು ನಿಮ್ಮ ಅವಶ್ಯಕತೆ ಹೆಂಗಿರುತ್ತೆ ಅದಕ್ಕೆ ಬಳಕೆ ಮಾಡಿ. ಆಮೇಲೆ ಸಮಾಜಮುಖಿ ಕೆಲಸಗಳನ್ನು ಮಾಡದೇ ಇದ್ರೂ ಪರವಾಗಿಲ್ಲ, ಏನಾದರೂ ಒಂದು ಸಮಾಜಕ್ಕೆ ಕಳಕಳಿ ವಹಿಸೋದಕ್ಕೆ ಹೋಗಿ ನೀವು ಸಂಕಷ್ಟದಲ್ಲಿ ಸಿಲುಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಯಾವಾಗಲೂ ಕೂಡ. ಯಾಕಂದರೆ ನಮ್ಮ ಭಾರತೀಯರು ಅಥವಾ ನಮ್ಮ ಕನ್ನಡಿಗರು ಅಂತಂದರೆ ನೀವು ನಮ್ಮವರೇನೆ. ಇಲ್ಲಿ ಕಾಳಜಿ ಮಾಡೋದ್ರಲ್ಲಿ ತಪ್ಪೇನಿದೆ? ನಾನು ದುಡ್ಡ ಖರ್ಚು ಮಾಡಬೇಕು ಅಲ್ವಾ? ಇರೋದನ್ನು ಇದ್ದಂಗೆ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಮತ್ತೆ ವಿಡಿಯೋದೆಲ್ಲ ಸಿಗ್ತಿರ್ತೀನಿ. ನಿಮ್ಮ ಸಹಕಾರ ಸಲಹೆ ಇರಲಿ. ನಮಸ್ಕಾರ.